ಮಾಧ್ಯಮಗೋಷ್ಠಿ ಹಾಗೂ ಎಲ್ಲ ತಾಲೂಕಿನಿಂದ ಆಗಮಿಸಿದಂಥ ನಮ್ಮ ಕುರುಬ ಸಮಾಜದ ಎಲ್ಲ ಹಿರಿಯರಿಗೂ ಕೂಡ ಈ ಮುಂದ ಸಮಾಜದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಮಾಧ್ಯಮದ ಒಂದು ಪತ್ರಿಕಾ ಮಾಧ್ಯಮವನ್ನು ಕರೆದಿದ್ದು ಯಾವುದು ಅಂತಂದ್ರೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರವರನ್ನು ಈ ಜಿಲ್ಲೆಯಲ್ಲಿ ಮಂತ್ರಿ ಸ್ಥಾನವನ್ನು ನೀಡಲಿಕ್ಕೆ ನಮ್ಮ ಸಮಾಜದ ಪರವಾಗಿ ನಾವು ಏನಪ್ಪ ಅಂತಂದ್ರೆ ಹೈಕಮಾಂಡಲ್ಲಿ ಮನವಿ ಮಾಡಲಿಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರಲ್ಲಿ ಏನಪ್ಪ ಅಂದ್ರೆ ನಮ್ಮ ತಾಲೂಕಿಗೆ ಭಾಳ ದಿನಗಳಿಂದ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ, ಕೊಡಬೇಕಂತಂದು ನಮ್ಮ ತಾಲೂಕಿನ ಬೇಡಿಕೆ ಆಗಿದೆ. ಅವ್ರು ಕೊಟ್ಟರೆ ಒಳ್ಳೆಯದಾಗತ್ತೆ. ಅವರು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರಂಥ ಒಂದು ಅನಿಸಿಕೆ ಇಟ್ಕೊಂಡು ನಾವಿವತ್ತು ನಮ್ಮ ಸಮಾಜದ ಪರವಾಗಿ ಎಲ್ಲ ಹಿರಿಯರು ಸೇರಿ ನಾವು ನಮ್ಮ ರಾಜ್ಯದ ನಾಯಕರಲ್ಲಿ ಮನವಿ ಮಾಡ್ತೀವಿ. ದಯವಿಟ್ಟು ನಮ್ಮ ಶಾಸಕರಿಗೆ ತಾವು ಸಚಿವ ಸ್ಥಾನ ಕೊಟ್ಟರೆ ಒಳ್ಳೆಯಬೇಕಂತಂದು ನಮ್ಮ ಸಮಾಜದ ಪರವಾಗಿ ನಾವು ಅವರಲ್ಲಿ ವಿನಂತಿ ಮಾಡ್ಕೊಂತ ನನ್ನ ಮಾತನ್ನು ಮುದ್ರಣ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರುವಂಥ ಮುರುಗು ಮತ್ತು ಇಳಕಲ್ ಉಭಯ ತಾಲೂಕುಗಳ ಮುರುಗು ಮತಕ್ಷೇತ್ರದ ಆಲ್ಮತ ಸಮಾಜದ ಎಲ್ಲ ಹಿರಿಯರೇ, ಇವತ್ತು ಈ ಸಮಾಜದ ಎಲ್ಲ ಹಿರಿಯರು ಇಲ್ಲಿ ಸೇರಿದ್ದಕ್ಕೆ ಪ್ರಮುಖ ಕಾರಣ ಅಂತಂದರೆ ನಮ್ಮ ಮುರುಗು ಮತಕ್ಷೇತ್ರದ ಶಾಸಕರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳಿಯ ಮಾನ್ಯ ಅಧ್ಯಕ್ಷರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ನೂತನ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸಬೇಕು ಅನ್ನುವಂಥ ಒಂದು ಒತ್ತಾಯ. ಆದಮೇಲೆ ಈಗಾಗಲೇ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಸರ್ಕಾರ ಹೊಸ ನಾಯಕತ್ವದಲ್ಲಿ ಮತ್ತೆ ಮರುಸ್ಥಾಪನೆಯಾಗಿದೆ. ನಾನು ಮೊದಲ ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮಾಜದ ಎಲ್ಲ ಹಿರಿಯರ ಪರವಾಗಿ ಅಭಿನಂದನೆ ಸಲ್ಲಿಸಿ ಬಯಸ್ತಾ ಇದ್ದೇನೆ. ಸುಮಾರು 8 ವರ್ಷಗಳ ಕಾಲ ನಮ್ಮ ಸಮಾಜದ ಅತ್ಯಂತ ಹೆಮ್ಮೆಯ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿ ಆಗಲು ಅವಕಾಶ ಕಲ್ಪಿಸಿತ್ತು ಕಾಂಗ್ರೆಸ್ ಸರ್ಕಾರ. ಅದಕ್ಕಿಂತ ಮುಂಚೆ ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸುವ ಅವಕಾಶ ಕೊಟ್ಟಿದ್ದು. ಅತ್ಯಂತ ಗೌರವಪೂರ್ವಕವಾಗಿ ಪಕ್ಷದ ಒಂದು ನಿರ್ದೇಶನದಂತೆ ಈ ದೇಶದಲ್ಲಿ ಅಪರೂಪ ಎನಿಸುವಂಥ ಒಂದು ರಾಜೀನಾಮೆಯನ್ನು ಕೊಟ್ಟು ಮುಂದಿನ ಹೊಸ ಸರ್ಕಾರದ ಸ್ಥಾಪನೆಗೆ ಕಾರಣರಾದರು. ಇದು ಕೂಡ ನಮ್ಮ ಸಮಾಜಕ್ಕೆ ಹೆಮ್ಮೆ ತರುವಂಥ ವಿಷಯ. ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲೇ ಯುವಕರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವಂಥ ನಾಯಕ. 1989ರಿಂದಲೇ NSYದ ಮುರುಗು ತಾಲೂಕಾ ಅಧ್ಯಕ್ಷರಾಗಿ ರಾಜಕೀಯ ಜೀವನ ಆರಂಭಿಸಿ ಸುಮಾರು 50 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದೊಂದಿಗೆ ಇತಿಹಾಸ ಇರುವಂಥ ಮನೆತನದಲ್ಲಿ ಜನಿಸಿ ತಮ್ಮ ತಂದೆಯ ಪ್ರಭಾವಳಿಯನ್ನು ಕೇವಲ ತಂದೆಯ ಪ್ರಭಾವಳಿಯನ್ನು ಬಳಸದೆ ಸ್ವತಃ ಶಕ್ತಿಯಿಂದ ಪಕ್ಷದ ಸೇವೆ ಸಲ್ಲಿಸಿದ ಕಾಂಗ್ರೆಸ್ ಪಕ್ಷದ ಅವಿಭಾಜ್ಯ ಅಂಗ ಅನಿಸಿಕೊಂಡಿರುವಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಸಚಿವರಾಗಲು ಸೂಕ್ತ. 2 ಬಾರಿ ಶಾಸಕರಾಗಿ ಮತ್ತು ನೂತನ ಸರ್ಕಾರದಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅವರು ಮಾಡಿದಂಥ ಸೇವೆ ನಮ್ಮ ಕಣ್ಣಿದೆ. ಅದರ ಜೊತೆಗೆ ಎಲ್ಲ ಸಮಾಜಗಳನ್ನು ಕರೆದೊಯ್ಯುವಂಥ ಒಂದು ಸಮನ್ವಯ ಗುಣ ವಿಜಯಾನಂದ ಕಾಶಪ್ಪನವರಲ್ಲಿ. ಇದು ಉತ್ಪ್ರೇಕ್ಷೆ ಅಲ್ಲ, ಇದು ಸತ್ಯ ಕೂಡ. ಒಬ್ಬ ನಾಯಕನಾದವ ತನ್ನ ಜೊತೆ ಎಲ್ಲರನ್ನ ಕರ್ಕೊಂಡು ಹೋಗೋ ಗುಣ ಇರಬೇಕು. ಆ ಗುಣ ಅವರಲ್ಲಿ ಐತಿ ಮತ್ತು ನಮ್ಮ ಸಮಾಜ ಕೂಡ ಆ ವಿಶ್ವಾಸವನ್ನು ಅವ್ರ ಮೇಲೆ ಇಟ್ಟೈತಿ. ಇನ್ನೂ ಮುಂಬರುವ ದಿನಗಳಲ್ಲಿ ನಮ್ಮ ಸಮಾಜದ ಅನೇಕ ಕೆಲಸಗಳು, ಅನೇಕ ಬೇಡಿಕೆಗಳು ಕೂಡ ಅವರಿಂದ ಈಡೇರಬೇಕಾಗೈತಿ. ಮುಂಬರುವ ದಿನಗಳಲ್ಲಿ ಆಲ್ಮತ ಸಮಾಜ ಮತ್ತು ಅದರ ಜೊತೆ ಇರುವಂಥ ಇತರೆ ಹಿಂದುಳಿದ ವರ್ಗಗಳಿಗೆಲ್ಲ ನ್ಯಾಯ ಸಿಗಬೇಕಾಗೈತಿ. ಆ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಸಿಗಬೇಕಾದ್ರೆ ಆಲ್ಮತ ಸಮಾಜ ಮುಂದೆ ಒಂದು ನಾಯಕನ ರೀತಿಯಲ್ಲಿದ್ದು OBC ಜನಾಂಗಕ್ಕೆ ಕೂಡ ನ್ಯಾಯ ದೊರಕಬೇಕಾದ್ರೆ ಶಾಸಕರು ಆಗಬೇಕು. ಆ ಉದ್ದೇಶಕ್ಕೆ ನಾವು ಸರ್ವೋಚ್ಚ ನಾಯಕರಲ್ಲಿ ಮತ್ತು
ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಹೈಕಮಾಂಡ್ನಲ್ಲಿ ಎಲ್ಲ ನನ್ನ ಸಮಾಜದ ಹಿರಿಯರ ಪರವಾಗಿ ಕೇಳ್ಕೊಳ್ಳೋದಿಷ್ಟೇ, ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರವರಿಗೆ ಸಚಿವ ಸ್ಥಾನ ಕೊಡುವುದರಿಂದ ಆ ಪಕ್ಷದ ಘನತೆ ಕೂಡ ಹೆಚ್ಚಾಗುತ್ತೆ ಮತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಅಭಿವೃದ್ಧಿಯ ಮಹಾಪರ್ವ ಆರಂಭ ಆಗುತ್ತೆ. ಅದಕ್ಕೆ ನನ್ನ ಸಮಾಜದ ಸಮಸ್ತರ ಪರವಾಗಿ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ವಿಜಯಾನಂದ ಕಾಶ್ಯಪ್ನವರನ್ನು ನೂತನ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಮಾಡಬೇಕು ಅಂತ ಅವರನ್ನು ಕೇಳ್ತಾ ನಾನು ಒಂದೆರಡು ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಆಲ್ಮಟ್ಟಿ ಸಮಾಜದ ಹಿರಿಯರೇ ಹಾಗೂ ನನ್ನ ಮಾಧ್ಯಮ ಸ್ನೇಹಿತರೆ, ಇವತ್ತಿನ ವಿಷಯ ಈಗಾಗಲೇ ನಮ್ಮ ಶಾಸಕರು ನಮ್ಮ ಹುಣಸೂರು ತಾಲೂಕಿನ ವಿಜಯಾನಂದ ಎಸ್ ಕಾಶ್ಯಪ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಮೊದಲೇ ಲಿಸ್ಟ್ಗೆ ಮಂತ್ರಿ ಸ್ಥಾನ ಸಿಗುತ್ತಂತ ನಾವು ಆಶಾಭಾವನೆ ನೀಡಿದ್ವಿ ನಮ್ಮ ಹುಣಸೂರು ತಾಲೂಕಿನ ಜನ. ಈ ಒಂದೇ ಲಿಸ್ಟ್ ಮುಂದೆ ಎರಡನೇ ಲಿಸ್ಟ್ ಮಾಡೋದ್ರಾಗ ನಮ್ಮ ಹುಣಸೂರು ತಾಲೂಕಿನ ವಿಜಯಾನಂದ ಎಸ್ ಕಾಶ್ಯಪ್ನವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ ನಮ್ಮ ಇಡೀ ಹುಣಸೂರು ಮತಕ್ಷೇತ್ರ ಮುಖರ್ಲಿಂದ ನಾವು ಮತ್ತು ರಾಜ್ಯದಲ್ಲಿರ್ತಕ್ಕಂಥ ನಾಯಕರಿಗೆ, ರಾಷ್ಟ್ರದಲ್ಲಿರ್ತಕ್ಕಂಥ ನಾಯಕರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ಈ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ತುಂಬ ನಮ್ಮ ಹುಣಸೂರು ತಾಲೂಕಿನಿಂದ ಅವರಿಗೆ ಆಗ್ರಹ ಮಾಡ್ತೀವಿ. ಯಾಕೆಂದರೆ ಈಗಾಗಲೇ ನಮ್ಮ ವಿಜಯಾನಂದ ಶಾಸಕರು ಸಾಹೇಬರು 2 ಸಲ ಆರಿಸಲಿದ್ದಾರೆ. ಅವರು ಹೇಗಾದ್ರೆ ಇಡೀ ರಾಜ್ಯಕ್ಕೆ ಗೊತ್ತು. ಎಲ್ಲ ವರ್ಗದವರನ್ನು, ಹಿಂದುಳಿದವರನ್ನು, ಎಲ್ಲ ವರ್ಗದವರು ಕೆಟ್ಟುಕೊಂಡು ಎಲ್ಲ ಸಮಾಜದವರಿಗೂ ಗೌರವ ಕೊಡುತ್ತಾ. ಯಾಕಂದ್ರೆ ಈ ಉತ್ತರ ಕರ್ನಾಟಕದೊಳಗೆ ಒಬ್ಬ ಲಿಂಗಾಯತರ ನಾವು ಹಿಂದೆ ನೋಡಿರ್ಬೇಕಲ್ಲ 700 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಅದು ಯಾರಿಗೋಸ್ಕರ? ಪಕ್ಷಿಗೂ ಹಿತಾಗಿದೆ, ಎಲ್ಲ ಸಮಾಜಕ್ಕೂ ಒಳಿತಾಗಿದೆ. ಅದಕ್ಕೋಸ್ಕರ ಈ ನಮ್ಮ ಮುಂದೆ ಮತ್ತು ಇಲ್ಕೆಲ್ಲ ತಾಲೂಕು ಎಲ್ಲ ಸಮಾಜ ಬಾಂಧವರು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತೀವಿ. ಅಕಸ್ಮಾತ್ ಕೊಡದೇ ಇದ್ದಲ್ಲಿ ಇಡೀ ನಮ್ಮ ಹುಣಸೂರು ತಾಲೂಕು ಮತಕ್ಷೇತ್ರದ ನಮ್ಮ ಸಮಾಜದ ಬಾಂಧವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕವಾಗಿ ರಾಜೀನಾಮೆ ಕೊಡಕ್ಕೂ ಸಿದ್ಧರಾದೀವಿ ಅಂತೇಳಿ ತಮ್ಮ ಮುಂದೆ ಆಗ್ರಹ ಮಾಡ್ತಾ ಇದ್ವಿ. ಅದಕ್ಕೆ ದಯವಿಟ್ಟು 2ನೇ ಬಾರಿ ಆದರೂ ನಮ್ಮ ವಿಜಯಾನಂದ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ ನಮಸ್ಕಾರ. ಗ್ರಾಹಕರಿಗೂ ಸ್ವಾಗತ. ಇವತ್ತು ಆಲ್ಮಟ್ಟಿ ಸಮಾಜದವರು ಯಶವಂತ ಮಾಡೋದು ಯಾಕಸ್ಕೋಸ್ಕರ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಯುವಕರ ಕಣ್ಣಿಯಾದಂಥ ಹುಣಸೂರು ಮತಕ್ಷೇತ್ರದ ಶಾಸಕರು ವಿಜಯಾನಂದ ಕಾಶ್ಯಪ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕೆಂದು ನಮ್ಮ ಆಲ್ಮಟ್ಟಿ ಸಮಾಜದಿಂದ ಆಗ್ರಹಿಸ್ತೀವಿ. ಆಮೇಲೆ ಮೊನ್ನೆ ಉಪಚುನಾವಣೆ ಬಾಗಲಕೋಟೆಯಲ್ಲಿ ಅವರು ದೇಶ್ ಮೇಟಿಯವರ ಎಲೆಕ್ಷನ್ದಲ್ಲಿ ಭಾಳ ಶಕ್ತಿ ತೋರಿಸ್ಬಿಟ್ಟಾರೆ. ಎಲ್ಲ ಯುವಕರನ್ನು ಕಟ್ಕೊಂಡು ಒಟ್ಟ ನಿಂತಿಲ್ಲ, ಹಗಲಿವರ ರಾತ್ರಿ ಅಷ್ಟೆಲ್ಲ ಪ್ರಚಾರ ಮಾಡಿ ಒಳ್ಳೆಯ ರೀತಿಯಿಂದ ಎಲ್ಲ ವಿಜಯಾನಂದ ಕಾಶ್ಯಪ್ ಸಾಹೇಬರ ಶಕ್ತಿ ಮಾಡಬೇಕಂತೇಳಿ ನಮ್ಮ ಆಲ್ಮಟ್ಟಿ ಸಮಾಜದಲ್ಲಿ ಎಲ್ಲರೂ ನಾವು ಹೇಳ್ಕೊಂಡಂಗೆ ಮಾಡ್ಯಾರ. ಹಾಗಾಗಿ ಅದಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಯುವಕರದಾರ ಎಲ್ಲ ಸಮುದಾಯನೂ ಒಪ್ಪಿಕೊಂಡು ಒಂದು ಶಕ್ತಿಯಿಂದ ನಮ್ಮೆಲ್ಲರಿಗೂ ಒಳ್ಳೆಯ ಕೆಲಸ ಮಾಡ್ತಾರೆ. ಅದಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ವಿಜಯಾನಂದ ಕಾಶ್ಯಪ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕೆಂದು ಹೈಕಮಾಂಡ್ನಲ್ಲಿ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಮಾಡ್ಕೊತೀವಿ. ಅದಕ್ಕೆ ಈ ಮಂತ್ರಿಮಂಡಲ ನಮ್ಮ ಸಾಹೇಬರಿಗೆ ಇರಬೇಕಂತ ನಮ್ಮದು ಆಗ್ರಹ ಅಂತ ತಿಳಿಸ್ತೀವಿ. ಚುನಾವಣೆಯಲ್ಲಿ ಸಾಕಷ್ಟು ಕೆಲಸಗಳ ಮಾಡಿ ಹುಡುಗರಿಗೆ ಅವ್ರಿಗೆ ಕೇಳಬೇಕಂದ್ರೆ ಇನ್ನೊಂದು ಸಲ ಹಾಕ್ಕೊಂಡ್ರೆ ಯಾರು ಈಗ 2023ರಿಂದ 26-23 ವರ್ಷ ಆಯಿತು. ಈಗ ಅದು ಸಲ ಮತ್ತು ನಾವು ಎಲ್ಲರೂ ಕೇಳಬೇಕಂತ ಹಾಗೆ ಮಾಡಬೇಕು. ಈ ಸಲ ನಮ್ಗೆ ಕಟ್ಟಲಾಗಿ ಈಗ ಅದು ಏನೋ ಒಂದು ಚುನಾವಣೆ ಹೊಸದ ಮಂತ್ರಿಮಂಡಲ ರಚನೆ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನೇತೃತ್ವದಲ್ಲಿ ನಮ್ಮ ಸಾಹೇಬರನ್ನ ಮಂತ್ರಿಮಂಡಲ ಸೇರಿಸ್ಬೇಕಂತೇಳಿ ನಮ್ಮೆಲ್ಲರದ್ದು ಅಭಿಪ್ರಾಯ. ನಾವು ಮುಂದೆ ಸೇರಿಸಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಇನ್ನೊಂದು ತಾಲೂಕು ಕುರುಬರ ಸಮಾಜ ಅಂತೇಳಿ ನಾನು 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡ್ತೀನಿ.